ಇದು ಮನೆಯಲ್ಲೇ ನಾನು ಮಾಡಿರುವ ಪನ್ನೀರು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಾನು ಪನ್ನೀರ್ ಪ್ರಿಪೇರ್ ಮಾಡ್ತಿದ್ದೀನಿ. ಮನೆಯಲ್ಲೇ ನಾನು ಹೇಗೆ ಪನ್ನೀರ್ ಮಾಡ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ ಇವತ್ತು. ಆಲ್ರೆಡಿ ನಾನು ಒಂದ್ಸಲ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಇದು ಸೆಕೆಂಡ್ ಟೈಮ್ ನಾನು ಮಾಡೋದು. ನಿಮ್ಗೇನು ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಮಾಡೋದಂತ. ಅಂಡ್ ಇವತ್ತು ಪನ್ನೀರ್ ಪ್ರಿಪೇರ್ ಮಾಡ್ತೀನಿ. ಅಂಡ್ ನಾಳೆ ಮಧ್ಯಾಹ್ನ ಲಂಚ್ಗೆ ಪಾಲಕ್ ಪನ್ನೀರ್ ಮಾಡ್ತೀನಿ. ಶಾಪ್ ಅಲ್ಲಿ ತರೋದಕ್ಕಿಂತಲೂ ಮನೇಲಿ ಪ್ರಿಪೇರ್ ಮಾಡಿ ತಿನ್ನೋದಕ್ಕಿಂತಲೂ ತುಂಬಾ ಡಿಫ್ರೆನ್ಸ್ ಇದೆ. ನೀವು ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ, ಈಗ ತಡ ಮಾಡೋದು ಬೇಡ, ಈಗ ಫಟಾಫಟ್ ಈಗ ಪನ್ನೀರು ಮಾಡೋಣ. ಈಗ ಟೈಮ್ ಆಗಿದೆ 4 ಗಂಟೆ ಈವ್ನಿಂಗ್ ನಾನು ಪನ್ನೀರ್ ಮಾಡಿಟ್ಕೊಂಡ್ರೆ ನಾಳೆ ಆಫ್ಟರ್ನೂನ್ ಲಂಚ್ಗೆ ಸರಿ ಆಗುತ್ತೆ. ಈ ಪನ್ನೀರನ್ನು 3 to 4 ಡೇಸ್ ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಬೋದು. ಹೇಗೆ ನಾವು ಫ್ರೆಶ್ ಆಗಿ ಸ್ಟೋರ್ ಮಾಡ್ಕೊಳ್ಬೇಕು ಅನ್ನೋದು ಮುಂದೆ ಹೇಳ್ತೀನಿ. ನಾನು ಹೇಗೆ ಮಾಡ್ಕೊಳ್ತೀನಿ ಅನ್ನೋದು ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಫಸ್ಟ್ ಇಲ್ಲಿ ಪನ್ನೀರ್ ಮಾಡಲಿಕ್ಕೆ ಲೆಮನ್ ಒಂದು 3 to 4 ಲೆಮನ್ನನ್ನು ಕಟ್ ಮಾಡ್ಕೊಳ್ತೀನಿ. ಲೆಮನಲ್ಲಿ ಜಾಸ್ತಿ ಜ್ಯೂಸ್ ಇದ್ದರೆ ನೀವು 1-2 ಸಾಕಾಗುತ್ತೆ. ಇದರಲ್ಲಿ ಜಾಸ್ತಿ ಜ್ಯೂಸ್ ಇಲ್ಲ, ಹಾಗಾಗಿ ನಾನೊಂದು 3 ಲೆಮನ್ ಕಟ್ ಮಾಡಿಕೊಂಡು ಅದರ ಜ್ಯೂಸ್ ತೆಗೆದುಕೊಳ್ತೀನಿ. ಆ್ಯಂಡ್ 3 ಲೆಮನ್ ಜ್ಯೂಸ್ಗೆ 3 ಟೇಬಲ್ ಸ್ಪೂನು ವಾಟರ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ತೀನಿ. ನೆಕ್ಸ್ಟ್ ಒಂದು ದೊಡ್ಡ ಬೌಲ್ ತಗೊಳ್ತೀನಿ. ಅದರ ಮೇಲೆ ಈ ಥರ ಸ್ಟ್ರೈನರ್ ಇಡ್ತೀನಿ. ಆ್ಯಂಡ್ ಅದರ ಮೇಲೆ ಸ್ಟ್ರೈನರ್ ಮೇಲೆ ಒಂದು ಕಾಟನ್ ಬಟ್ಟೆ ಇರುತ್ತಲ್ಲ, ಸೊ ಈ ಕಾಟನ್ ಬಟ್ಟೆಯನ್ನು ಈ ಥರ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತೀನಿ. ಈ ಥರ ಕಾಟನ್ ಬಟ್ಟೆನೇ ಆಗಬೇಕು, ಬೇರೆ ಬಟ್ಟೆ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಒಂದು ಸೈಡಲ್ಲಿ ಫ್ರೆಶ್ ವಾಟರ್, ಅಂದರೆ ಯಾವುದು ಕೂಡ ನೀರಾಗುತ್ತೆ, ಜಸ್ಟ್ ಲಾಸ್ಟಿಗೆ ಪನ್ನೀರ್ ವಾಶ್ ಮಾಡ್ಕೊಳ್ಳಿಕ್ಕೆ ವಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಫುಲ್ ಕ್ರೀಮ್ ಮಿಲ್ಕ್ ತಗೊಂಡಿದ್ದೀನಿ. ಒಂದು 1 ಲೀಟರಷ್ಟು ಮಾಡ್ತೀನಿ. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದಲ್ಲ, ನಮಗೇನು ಜಾಸ್ತಿ ಬೇಕಾಗಲ್ಲ ಪನ್ನೀರು. ಸೊ 1 ಲೀಟರ್ ಹಾಲಲ್ಲಿ ಎಷ್ಟು ಬರುತ್ತೆ ಅಂತ ನೋಡೋಣ. ಹಾಲು ನಿಧಾನವಾಗಿ ಬಾಯ್ಲ್ ಆಗಬೇಕು ಒಂದ್ಸಲ, ಆಮೇಲೆ ಲೆಮನ್ ಜ್ಯೂಸ್ ಹಾಕಬೇಕು. ಒಂದೇ ಸಲ ಹಾಕಬಾರ್ದು, ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ತಾ ಹೋಗಬೇಕು. ನೋಡಿ, ಈಗ ಮಿಲ್ಕ್ ಕುದೀತಾ ಇದೆ. ಈಗ ಒಂದ್ಸಲ ಲೆಮನ್ ಜ್ಯೂಸ್ ಹಾಕುವ. ಈ ಲೆಮನ್ ಜ್ಯೂಸ್ ಒಂದ್ಸಲ ಹಾಕಿದ ಮೇಲೆ ನಿಧಾನವಾಗಿ ತಿರುಗಿಸ್ತಾ ಇರಬೇಕು, ಕೈ ಆಡಿಸ್ತಾ ಇರಬೇಕು. ಈಗ ಮತ್ತೆ ಉಳಿದಿರೋದನ್ನೆಲ್ಲ ಹಾಕ್ತೀನಿ ಲೆಮನನ್ನು, ಮತ್ತೆ ನಿಧಾನವಾಗಿ ತಿರುಗಿಸ್ತಾ ಇರ್ತೀನಿ. ಆಗ ನಿಧಾನವಾಗಿ ಹಾಲು ಒಡಿತದೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಇದನ್ನು. ನೋಡಿ, ಈಗ ಫೈನಲ್ ಆಗಿ ಪನ್ನೀರ್ ರೆಡಿ ಇದೆ. ನೋಡಿ, ನೀರು ಸಪ್ರೇಟ್ ಆಗಿದೆ, ಆ ಪನ್ನೀರ್ ಸಪ್ರೇಟ್ ಆಗಿದೆ. ಸೊ ಈಗ ಇದನ್ನು ತೆಗಿವ. ನೋಡಿ, ಈ ಥರ ಕಾಟನ್ ಬಟ್ಟೆ ಮೇಲೆ ಪನ್ನೀರನ್ನು ಹಾಕೊಬೇಕು. ಈಗ ಸ್ವಲ್ಪ ನೀರನ್ನು ಸ್ಕ್ವೀಸ್ ಮಾಡಬೇಕು, ತುಂಬ ಬಿಸಿ ಇರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಬೇಕು. ನೀರೆಲ್ಲ ಸಪ್ರೇಟ್ ಆದಮೇಲೆ ನೆಕ್ಸ್ಟ್ ನಾವಾಗ ಫ್ರೆಶ್ ವಾಟರ್ ತೆಗೆದಿಟ್ಟಿದ್ದೀವಲ್ಲ, ಇದು ಕೋಲ್ಡ್ ವಾಟರ್, ಇದ್ರ ಮೇಲೆ ಚೆನ್ನಾಗಿ ವಾಶ್ ಮಾಡಬೇಕು ಪನ್ನೀರನ್ನು. ಅಂದರೆ ಸ್ವಲ್ಪ ಒಂದು 4-5 ಸಲ ಡಿಪ್ ಮಾಡಿ ತೆಗೆದ್ರೆ ಸಾಕು. ಯಾಕಂದರೆ ಇದರಲ್ಲಿ ನಾವಾಗ ಲೆಮನ್ ಎಲ್ಲ ಹಾಕಿದ್ದೇವಲ್ಲ, ಅದರದ್ದು ಹುಳಿ ಅಂಶ ಏನಾದರೂ ಇದ್ದರೆ ಹೋಗಿಬಿಡುತ್ತೆ. ಈಗ ನೀರನ್ನು ಕಂಪ್ಲೀಟಾಗಿ ಸ್ಕ್ವೀಸ್ ಮಾಡ್ಕೊಳ್ತೀನಿ. ಕಂಪ್ಲೀಟಾಗಿ ನೀರು ಹೋಗಬೇಕು. ಈಗ ನೋಡಿ, ಪನ್ನೀರನ್ನು ಓಪನ್ ಮಾಡಿದಾಗ ನಿಮಗೆ ಎಷ್ಟು ಒಳ್ಳೆ ಪನ್ನೀರ್ ಸಿಗುತ್ತೆ. ಆ್ಯಂಡ್ ಇದನ್ನು ನಿಮ್ಗೆ ಈಗ ಯಾವ ಶೇಪ್ ಬೇಕು ಆ ಶೇಪ್ಗೆ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಕ್ವೇರ್ ಶೇಪ್ ಮಾಡ್ತೀನಿ. ಅಂದರೆ ಸ್ಕ್ವೇರ್ ಶೇಪಲ್ಲಿ ಸ್ವಲ್ಪ ಬಿಡಿಸಿ ಪನ್ನೀರನ್ನು ಕಟ್ಟಿ ಒಂದು 3 to 4 hours ಇಡಬೇಕು. ಅದರ ಮೇಲೆ ಭಾರವಾದ ವಸ್ತು ಇಡಬೇಕು. ನೋಡಿ, ಇಲ್ಲಿ ನಾನು ಮಾಡ್ತೀನಿ. ಈ ಥರ ಒಂದು ಸ್ಕ್ವೇರ್ ಶೇಪ್ ಮಾಡಿ ನಿಧಾನವಾಗಿ ಸ್ಪ್ರೆಡ್ ಮಾಡಿಕೊಂಡು ಪನ್ನೀರನ್ನು ಇದೇ ಬಟ್ಟೆಯಲ್ಲಿ ಫೋಲ್ಡ್ ಮಾಡಿ ಇಡೋದು ಅಷ್ಟೇ.
ನೋಡಿ ಕೆಳಗೆ ನಾನು ಚಾಪಿಂಗ್ ಬೋರ್ಡ್ ಇಟ್ಟಿದ್ದೀನಿ ಸ್ಟೀಲ್ದು. ನೀವು ಏನು ಪ್ಲೇಟ್ ಇಲ್ಲ ಏನು ಬೇಕಾದರೆ ಇಟ್ಕೊಳ್ಬೋದು. ಅದರ ಮೇಲೆ ಈಗ ನಾನು ಜುಗಾಡ್ ಮಾಡಿಕೊಂಡು ನನ್ನ ಜೊತೆ ಏನು ಭಾರವಾದ ವಸ್ತು ಇದೆ ಅದನ್ನು ಇಡ್ತಿದ್ದೀನಿ. ಒಂದು ಚಪಾತಿ ಪ್ಲೇಟ್ ಇಡ್ತಿದ್ದೀನಿ, ಅದರ ಮೇಲೆ ನಾನು ಪನ್ನೀರಿದ್ದು ವಾಟರ್ ಇಡ್ತಿದ್ದೀನಿ. ಇಲ್ಲ ನೀವು ಯಾವುದು ಭಾರವಾದ ವಸ್ತು ಯಾವುದಿರುತ್ತೆ, ಇಲ್ಲ ನೀರು ಏನಾದರೂ ಇಡಿ. ಆ್ಯಂಡ್ ಅದರ ಮೇಲೆ ಸಿರಾಮಿಕ್ ಪ್ಲೇಟ್ಸ್, ಇದು ತುಂಬ ಭಾರ ಇದೆ ಈ ಪ್ಲೇಟ್ಸು, ಸೊ ಇದನ್ನು ಇಡ್ತಿದ್ದೀನಿ. ಫೈನಲಿ ಪನ್ನೀರ್ ನೋಡಿ ಈ ಥರ ಇಟ್ಟಿದ್ದೀನಿ. ಯಾಕಂದರೆ ಪನ್ನೀರ್ ಮೇಲೆ ಭಾರವಾದ ವಸ್ತು ಇಡಬೇಕು, ಏನಾದರೂ ಅದರಲ್ಲಿರುವ ನೀರೆಲ್ಲ ಹೋಗುತ್ತೆ. ಸೊ ಇಟ್ಟಿದ್ದೀನಿ. ಇನ್ನು 3 ಅವರ್ಸ್ ಬಿಟ್ಟು ಬಂದು ನೋಡುವ ಹೇಗಾಗಿದೆ ಅಂತ ಪನ್ನೀರು. ಫ್ರಿಜ್ಜಲ್ಲಿ ಹೇಗೆ ಸ್ಟೋರ್ ಮಾಡಿಡೋದು ನಾಳೆಗೆ ಫ್ರೆಶ್ ಆಗಕ್ಕೆ ಅನ್ನೋದು ಕೂಡ ತೋರಿಸ್ತೀನಿ ನಿಮಗೆ. ಸೊ ಬನ್ನಿ ಈಗ ಒಂದು 3 ಅವರ್ಸ್ ಆಗಲಿ, ಆಮೇಲೆ ತೋರಿಸ್ತೀನಿ ಪನ್ನೀರ್ ಹೇಗೆ ಬಂದಿದೆ ಅಂತ. ನೋಡಿ 3 ಅವರ್ಸ್ ಆಗಿದೆ. ಈಗ ನಾನು ತೆಗಿತಿದ್ದೀನಿ. ನೋಡಿ ಆಲ್ಮೋಸ್ಟ್ ಸ್ಕ್ವೇರ್ ಶೇಪಲ್ಲೇ ಬಂದಿದೆ ಪನ್ನೀರು. ಇಲ್ಲಿ ನೀವು ನೋಡ್ತಿರ್ಬೋದು. ಈಗ ಓಪನ್ ಮಾಡಿ ನೋಡೋಣ. ನೋಡಿ ಫೈನಲ್ ಆಗಿ ನಮ್ಮದು ಪನ್ನೀರ್ ರೆಡಿ. ನೋಡಿ ನಾನು ಯಾವ ರೀತಿ ಶೇಪ್ ಕೊಟ್ಟಿದ್ದೀನಿ ಅದೇ ರೀತಿ ಬಂದಿದೆ, ಚೆನ್ನಾಗಿ ಬಂದಿದೆ, ನೋಡಲಿಕ್ಕೆ ಖುಷಿ ಆಗುತ್ತೆ. ಇದನ್ನೀಗ ನನಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿಕೊಂಡು ಇಟ್ಕೊಳ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ಕಟ್ ಮಾಡುವಾಗ ಎಷ್ಟು ಸ್ಮೂತಾಗಿ ಕಟ್ ಆಗ್ತಿದೆ ಅಂತ. ಅಷ್ಟು ಸ್ಮೂತಾಗಿ ಆಗಿತ್ತು ಪನ್ನೀರು. ಆ್ಯಕ್ಚುಲಿ ನಾವು ಶಾಪಲ್ಲೆಲ್ಲ ಪನ್ನೀರ್ ತರ್ತೀವಿ, ಅದು ರಿಯಲ್ ಪನ್ನೀರಾ ಫೇಕ್ ಪನ್ನೀರಾ ಅನ್ನೋದೇ ಗೊತ್ತಿರಲ್ಲ. ಆ್ಯಂಡ್ ಎಷ್ಟೊಂದು ಸಲ ನಾನೇ ನೋಡಿದ್ದೀನಿ ವೀಡಿಯೋಸಲ್ಲೆಲ್ಲ ಅದು ಫೇಕ್ ಪನ್ನೀರ್ ಆಗುತ್ತೆ, ಟೆಸ್ಟ್ ಮಾಡ್ತಾರೆ. ಆ್ಯಂಡ್ ಅದಕ್ಕಿಂತ ನಾವು ಆದಷ್ಟು ಮನೆಯಲ್ಲೇ ಮಾಡಿ ತಿನ್ನೋದು ಬೆಸ್ಟ್ ಅಲ್ವಾ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಏನು ಗೊತ್ತಿಲ್ಲ ಅದನ್ನೆಲ್ಲ ವೀಡಿಯೋಸೆಲ್ಲ ನೋಡ್ಕೊಂಡು ಕಲ್ತ್ಕೊಳ್ತೀನಿ. ಆ್ಯಂಡ್ ಕಲ್ತ್ಕೊಂಡು ಒಂದು ಸಲ ಮಾಡ್ತೀನಿ. ಅದರ ರಿಸಲ್ಟ್ ಚೆನ್ನಾಗಿ ಬಂದರೆ ಇನ್ನೊಂದು ಸಲ ನಾನು ಇನ್ನೊಂದು ಸಲ ಮಾಡುವಾಗ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಅಷ್ಟೇ. ಸೊ ಈ ಥರ ಮಾಡಿಕೊಂಡ್ರೆ ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ನಿಮಗೆ ದೊಡ್ಡ ಸೈಜಲ್ಲಿ ಬೇಕಿದ್ರೆ ಪನ್ನೀರು ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಇಷ್ಟು ಚಿಕ್ಕ ಸೈಜು ಸಾಕಾಗತ್ತೆ, ಹಾಗಾಗಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ. ಈಗ ನನಗೆ ಪನ್ನೀರ್ ಬೇಕಾಗಿರೋದು ನಾಳೆ ಆಫ್ಟರ್ನೂನ್ ಲಂಚ್ಗೆ. ಸೊ ನಾನು ಇದನ್ನು ಹೇಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಅಂದರೆ, ಫಸ್ಟ್ ಒಂದು ಬೌಲಲ್ಲಿ ವಾಟರ್ ತಗೊಳ್ತೀನಿ, ಕೋಲ್ಡ್ ವಾಟರ್. ಅದರಲ್ಲಿ ಪನ್ನೀರ್ ಎಲ್ಲವನ್ನು ಕೂಡ ಹಾಕಿಡ್ತೀನಿ. ಇದನ್ನು ಹೋಗಿ ಫ್ರಿಜ್ಜಲ್ಲಿ ಇಡ್ತೀನಿ. ಸೊ ಇದನ್ನು ನೀವು 3 to 4 ಡೇಸ್ ತನಕ ಆರಾಮಾಗಿ ಇಟ್ಕೊಳ್ಬೋದು, ಫ್ರೆಶ್ ಆಗಿಯೇ ಇರುತ್ತೆ. ಸೊ ಈ ಥರ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಮಾರ್ನಿಂಗ್ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಕುಡಿಲಿಕ್ಕೆ ನೀರೀಗ ಬಿಸಿ ಮಾಡ್ತಿದ್ದೀನಿ. ಬಿಸಿ ಆಯಿತು, ಆಫ್ ಮಾಡ್ತೀನಿ. ಇವತ್ತು ಏನಂದ್ರೆ ಫಸ್ಟ್ ಚಪಾತಿ ಮಾಡ್ತೀನಿ, ಆಮೇಲೆ ಪಾಲಕ್ ಪನ್ನೀರ್ ಮಾಡ್ತೀನಿ. ಫಸ್ಟ್ ಚಪಾತಿಗೆ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ರೆ ಆಮೇಲೆ ಒಂದು 12 ಗಂಟೆ 12:30ಗೆಲ್ಲ ಚಪಾತಿ ಮಾಡ್ಕೊಳ್ಬೋದು, ಈಸಿ ಆಗುತ್ತೆ. ಆ್ಯಂಡ್ ಮತ್ತು ಸಾಫ್ಟಾಗಿ ಕೂಡ ಬರುತ್ತೆ. ಹಾಗಾಗಿ ಈಗಲೇ ನಾನು ಚಪಾತಿ ಹಿಟ್ಟು ಕಲಿಸ್ಕೊಳ್ತಿದ್ದೀನಿ. ಫಸ್ಟು ನಾವಿಬ್ಬರೇ ಇರೋದ್ರಿಂದ 1-1.5 ಕಪ್ ಅಷ್ಟು ಹಿಟ್ಟು ತಗೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಆ್ಯಂಡ್ ಒಂದು ಸ್ವಲ್ಪ ಎಣ್ಣೆ, ನಾನಿಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಈಗಲೇ ಇಟ್ಕೊಳ್ತೀನಿ. ನೆಕ್ಸ್ಟ್ ಈಗ ನಾನು ಪಾಲಕ್ ಪನ್ನೀರ್ ಮಾಡ್ತೀನಿ. ಪಾಲಕ್ ಪನ್ನೀರ್ ಮಾಡೋಕ್ಕಿಂತ ಫಸ್ಟ್ ಪಾಲಕನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನೀಗ ನಾನು ಬೇಯಲಿಕ್ಕೆ ಇಟ್ಬಿಡ್ತೀನಿ ನೀರಲ್ಲಿ. ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿ, ಆಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು.
ಇದು ಚಿಕ್ ಪೀಸು ನಿನ್ನೆನೆ ನೆನೆಸಿಟ್ಟಿದ್ದೀನಿ. ಸೊ ಸ್ಯಾಲೆಡ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ. ಇದನ್ನು ಈಗ ವಾಶ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ಬೇಯಲಿಕ್ಕೆ ಇಟ್ಬಿಡ್ತೀನಿ. ಇದು ಬೆಂದಾದಮೇಲೆ ಒಂದು ಒಳ್ಳೆ ಸ್ಯಾಲೆಡ್ ಮಾಡಿ ನಿಮಗೆ ತೋರಿಸ್ತೀನಿ. ತುಂಬ ಹೆಲ್ದಿ ಆಗಿರೋವಂಥ ರೆಸಿಪಿ, ಆರಾಮಾಗಿ ನೀವು ತಿನ್ಬೋದು, ರುಚಿಯಾಗಿರುತ್ತೆ. ನಾವು ಯಾವಾಗಲೂ ಈ ಥರ ಸ್ಯಾಲೆಡ್ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಈ ಚಿಕ್ ಪೀಸ್ ಇದೆಲ್ಲ, ಇದರಲ್ಲಿ ವೈಟಮಿನ್ಸ್, ಮಿನರಲ್ಸ್, ಫೈಬರ್, ಪ್ರೋಟೀನ್ ಎಲ್ಲನೂ ಇದೆ ಈ ಚಿಕ್ ಪೀಸಲ್ಲಿ. ಸ್ವಲ್ಪ ಬೇಯಿಸ್ಕೊಂಡು ಸ್ಯಾಲೆಡ್ಗೆಲ್ಲ ಹಾಕಿ ತಿಂದರೆ ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ ನಾನು ಪಾಲಕ್ ಪನ್ನೀರ್ ಮಾಡಲಿಕ್ಕೆ ಒಂದು ದೊಡ್ಡ ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣದಾಗಿ ಚಾಪರಲ್ಲಿ ಚಾಪ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು. ಪಾಲಕ್ ನೋಡಿ ಆಲ್ಮೋಸ್ಟ್ ಬೆಂದಿದೆ. ಆ್ಯಂಡ್ ಆಚೆ ಚಿಕ್ ಪೀಸ್ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನೀಗ ಎರಡನ್ನು ಕೂಡ ತೆಗಿತೀನಿ. ಗ್ಯಾಸ್ ಆಫ್ ಮಾಡ್ತೀನಿ ಈಗ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರಲ್ಲಿ ಬೇಯಿಸ್ಕೊಂಡಿರುವ ಪಾಲಕ್, ನೆಕ್ಸ್ಟು ಒಂದೆರಡು ಗ್ರೀನ್ ಚಿಲ್ಲೀಸ್, ಒಂದು ಸ್ವಲ್ಪ ಶುಂಠಿ, ಅಂದರೆ 2ರಿಂದ 3 ಇಂಚು ಶುಂಠಿ ತೊಗೊಂಡಿದ್ದೀನಿ ಇಲ್ಲಿ. ಆ್ಯಂಡ್ ಒಂದೆರಡು ಬೆಳ್ಳುಳ್ಳಿ ಹಾಕಿ ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಇದು ಈಗ ಫ್ರಿಜ್ಜಲ್ಲಿ ನಿನ್ನೆ ಇಟ್ಟಿರುವ ಪನ್ನೀರು. ಸೊ ಎಷ್ಟು ಫ್ರೆಶ್ ಆಗಿದೆ ಅಂತ ನೀವು ನೋಡಿದ್ರಲ್ವಾ. ಆ್ಯಂಡ್ ಇದನ್ನೀಗ ನಾನು ನಿಧಾನವಾಗಿ ಒಂದು ಪ್ಯಾನಲ್ಲಿ ಒಳ್ಳೆ ಬಟರ್ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ಪನ್ನೀರು, ಅಷ್ಟು ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಪನ್ನೀರ್ ಆಲ್ಮೋಸ್ಟ್ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಇದನ್ನೀಗ ನಾನು ತೆಗೆದಿಟ್ಕೊಳ್ತೀನಿ. ಈಗ ಇದೇ ಪ್ಯಾನಲ್ಲಿ ನಾನು ಒಂದು 2ರಿಂದ 3 ಸ್ಪೂನು ಕೋಕೋನಟ್ ಆಯಿಲ್ ಹಾಕ್ಕೊಳ್ತಿದ್ದೀನಿ. ಆಲ್ರೆಡಿ ಬಟರ್ ಇದೆ ಅಲ್ವಾ ಪನ್ನೀರ್ ಫ್ರೈ ಮಾಡ್ಕೊಂಡಿರೋದು. ಸೊ ಅದಕ್ಕೆ ಒಂದು 3 ಸ್ಪೂನು ಕೋಕೋನಟ್ ಆಯಿಲ್ ಹಾಕ್ಕೊಳ್ತೀನಿ. ನೆಕ್ಸ್ಟ್ 1 ಸ್ಪೂನಷ್ಟು ಜೀರಾ ಆ್ಯಂಡ್ ಗರಂ ಮಸಾಲದಲ್ಲಿ ಬೇ ಲೀಫು, ಚಕ್ಕೆ, ಲವಂಗ, ಏಲಕ್ಕಿ ಇದನ್ನೆಲ್ಲ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟು ಆಗ ನಾವು ಕಟ್ ಮಾಡ್ಕೊಂಡಿರುವ 2 ಈರುಳ್ಳಿ ಇದೆ ಅಲ್ಲ, ಅದನ್ನು ಕೂಡ ಹಾಕ್ಕೊಂಡು ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಷ್ಟು ಚೆನ್ನಾಗಿ ಈ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈರುಳ್ಳಿಯದು ಕಲರ್ ಚೇಂಜ್ ಆಗ್ತಾ ಬಂತು. ನೋಡಿ, ಗೋಲ್ಡನ್ ಬ್ರೌನ್ ಕಲರ್ ಬಂತು. ಸೊ ಈಗ ನಾನು ಟೊಮ್ಯಾಟೊ ಹಾಕ್ಕೊಳ್ತೀನಿ. ಟೊಮ್ಯಾಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಸ್ಮೂತ್ ಆಗಬೇಕು, ಒಂದು ಪೇಸ್ಟ್ ಥರ ಆಗಬೇಕು ಆನಿಯನ್ ಜೊತೆ ಸೇರಿ. ಸೊ ಅಷ್ಟರ ತನಕ ಚೆನ್ನಾಗಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟು ಇದಕ್ಕೆ ಮಸಾಲಾಸ್ ಹಾಕ್ಕೊಳ್ತೀನಿ. 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನು ಕೊರಿಯಾಂಡರ್ ಪೌಡರ್, ಆಮೇಲೆ ಒಂದು ಸ್ವಲ್ಪ ಅರಿಶಿನ, ಉಪ್ಪು, ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕ್ಕೊಳ್ತಿದ್ದೀನಿ. ಜಾಸ್ತಿ ಹಾಕ್ಕೊಳ್ಬೇಡಿ ಗರಂ ಮಸಾಲ, ಯಾಕಂದರೆ ಆಲ್ರೆಡಿ ನಾವು ಹಾಕಿದ್ದೀವಿ ಫಸ್ಟಿಗೆ. ಮಸಾಲ ಎಲ್ಲ ಚೆನ್ನಾಗಿ ಕುಕ್ ಆದಮೇಲೆ ಇಲ್ಲಿ ನಾನು ಆಗ ಪಾಲಕ್ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಳ್ತೀನಿ. ಅಷ್ಟೇನು ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡಲ್ಲ. ನಿಮಗೇನಾದರೂ ಸ್ವಲ್ಪ ನೀರಾಗಿ ಬೇಕಂದರೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೊಳ್ಬೋದು. ಇದೀಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೀಗ ಬಾಯ್ಲ್ ಆಗಲಿ, ಮಸಾಲ ಎಲ್ಲ ಚೆನ್ನಾಗಿ ಕುಕ್ ಆಗಲಿ, ಅಷ್ಟರ ತನಕ ವೆಯ್ಟ್ ಮಾಡಬೇಕು. ನೋಡಿ, ಮಸಾಲ ಎಲ್ಲ ಚೆನ್ನಾಗಿ ಕುಕ್ ಆಗ್ತಾ ಇದೆ. ಸೊ ಆಗ ಇದು ಏನಂದರೆ, ಇದು ನಾನು ಕ್ಯಾಶ್ಯೂ ಮತ್ತು ಸ್ವಲ್ಪ ಮೊಸರನ್ನು ಹಾಕಿ ಪೇಸ್ಟ್ ಮಾಡ್ಕೊಂಡಿರೋದು. ಕ್ಯಾಶ್ಯೂಸ್ ಅಂದರೆ ಗೋಡಂಬಿ ಮತ್ತು ಮೊಸರು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದರ ರುಚಿ ಇದೆಲ್ಲ ನೀವು ರೆಸ್ಟೋರೆಂಟ್ ಸ್ಟೈಲ್ ಪಾಲಕ್ ಪನ್ನೀರ್ ಅಂತ ಹೇಳ್ಬೋದು. ನೀವು ರೆಸ್ಟೋರೆಂಟಲ್ಲಿ ಯಾವುದು ಪಾಲಕ್ ಪನ್ನೀರ್ ತಿಂತೀರಾ ಸೇಮ್ ಟೇಸ್ಟ್ ನಿಮಗೆ ಇದು ಬರುತ್ತೆ. ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಈಗ ಚೆನ್ನಾಗಿ ಇನ್ನೊಂದು ಸಲ ಮಸಾಲ ಕುಕ್ ಆಗಲಿ, ಆಮೇಲೆ ಪನ್ನೀರ್ ಹಾಕ್ಕೊಂಡ್ರಾಯಿತು. ಈಗ ನಾನು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಈಗ ನಾನು ಪನ್ನೀರ್ ಹಾಕ್ಕೊಳ್ತೀನಿ. ಕಸೂರಿ ಮೇಥಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ.
ಈ ಥರ ಪನ್ನೀರ್ ಹಾಕಿ ಅದನ್ನು ಆ ಥರನೇ ಬಿಟ್ಬಿಡಿ ಬೇಯಲಿಕ್ಕೆ. ಒಂದು 2 ಮಿನಿಟ್ಸಲ್ಲಿ ಪನ್ನೀರ್ ಬೇಗನೆ ಬೇಯುತ್ತೆ. ಸೊ ಆಮೇಲೆ ಮಿಕ್ಸ್ ಮಾಡಿಬಿಡಿ, ಆಗ ನಿಮ್ಮದು ಬೆಸ್ಟ್ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೂ ಗ್ಯಾಸ್ ಆಫ್ ಮಾಡಿ ಇಡಿ, ಸ್ವಲ್ಪ ಹೊತ್ತು ಬಿಟ್ಟು ನೋಡಿ, ಆಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಪಾಲಕ್ ಪನ್ನೀರು. ಸೊ ಇದಾದಮೇಲೆ ಈಗ ನಾನು ಸ್ಯಾಲೆಡ್ಗೆ ರೆಡಿ ಮಾಡ್ಕೊಳ್ತೀನಿ. ಸ್ಯಾಲೆಡ್ಗೆ ಫಸ್ಟು ಡ್ರೆಸ್ಸಿಂಗ್ ರೆಡಿ ಮಾಡ್ಕೊಳ್ತೀನಿ. ಫಸ್ಟ್ ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ, ಒಂದು 5 ರಿಂದ 6 ಬಾದಾಮಿ ತೊಗೊಂಡಿದ್ದೀನಿ, ಆಲ್ಮಂಡ್ಸು, ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಖಾರವಾಗಿರಲಿ ಅಂತ. ಆ್ಯಂಡ್ ಆಗ ಬಾಯ್ಲ್ ಮಾಡ್ಕೊಂಡಿರುವ ಸ್ವಲ್ಪ ಚಿಕ್ ಪೀಸ್ ಹಾಕ್ಕೊಳ್ತಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಕ್ರೀಮಿ ಆಗಿ ಬರುತ್ತೆ ಅಂತ. ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ತೆಂಗಿನಕಾಯಿ ಆಯಿಲು, ಕೊಕೊನಟ್ ಆಯಿಲು, ನೆಕ್ಸ್ಟು ಒಂದು ಸ್ವಲ್ಪ ಕರ್ಡು ಹಾಕ್ಕೊಂಡಿದ್ದೀನಿ. ಇದು ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಂಡ್ ರುಚಿ ಕೂಡ ಚೆನ್ನಾಗಿರುತ್ತೆ. ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಇದನ್ನೀಗ ಒಂದು ಸೈಡಲ್ಲಿ ಇಡೋಣ. ಇಲ್ಲಿ ಸ್ಯಾಲೆಡ್ಗೆ ನಾನು ಕ್ಯೂಕಂಬರ್ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲವನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಒಂದು ಈರುಳ್ಳಿ, ಒಂದು ಸ್ವಲ್ಪ ಟೊಮ್ಯಾಟೊ, ಆ್ಯಂಡ್ ಆಗ ಬೇಯಿಸ್ಕೊಂಡಿರುವ ಚಿಕ್ ಪೀಸ್, ಆಮೇಲೆ ಇದಕ್ಕೆ ಸ್ವಲ್ಪ ಖಾರಕ್ಕೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಅದರ ಮೇಲೆ ಈಗ ಮಿಕ್ಸ್ ಮಾಡ್ಕೊಂಡಿದ್ದೇವಲ್ಲ ಪೇಸ್ಟು, ಅದನ್ನು ಹಾಕ್ಕೊಳ್ತಿದ್ದೀನಿ. ಸೊ ಇದನ್ನು ಹಾಕಿ ಒಂದು ಮಿಕ್ಸ್ ಕೊಟ್ಟರೆ ನಮ್ಮದು ಚಿಕ್ ಪೀಸ್ ಸಲಾಡ್ ರೆಡಿ ಆಗುತ್ತೆ. ಇಷ್ಟೆಲ್ಲ ಮಾಡುವಾಗ 12:30 ಆಗಿತ್ತು. ಸೊ ಈಗ ನಾನು ಫೈನಲ್ ಆಗಿ ಚಪಾತಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಈಗ ಬೇಗನೆ ಚಪಾತಿ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋದು. ಫೈನಲ್ ಆಗಿ ಚಪಾತಿ ಕೂಡ ಮಾಡಿ ಆಯಿತು. ನನ್ನ ಹಸ್ಬೆಂಡ್ ಕರೆಕ್ಟ್ ಟೈಮಿಗೆ ಬಂದಿದ್ದಾರೆ ಊಟಕ್ಕೆ. ಆ್ಯಂಡ್ ಎಲ್ಲ ಮುಗಿದ ಮೇಲೇ ಬಂದಿದ್ದಾರೆ. ಆ್ಯಂಡ್ 1:15 ಆಗಿದೆ ಅವ್ರು ಬರುವಾಗ. ಆ್ಯಂಡ್ ಸೊ ಅವ್ರಿಗೀಗ ನಾನು ಪ್ಲೇಟಲ್ಲಿ ಹಾಕಿ ಕೊಡ್ತಿದ್ದೀನಿ. ಆ್ಯಂಡ್ ಅಷ್ಟೇ. ಸೊ ಮಧ್ಯಾಹ್ನದ ಊಟ ಇದು ನಮ್ದು ಇವತ್ತಿದ್ದು. ಸೊ ಹೆಲ್ದಿ ಊಟ, ಚೆನ್ನಾಗಿತ್ತು, ರುಚಿಯಾಗಿರುವಂಥ ಊಟ ಮಧ್ಯಾಹ್ನ ಸಿಕ್ಕಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಆ್ಯಂಡ್ ಇದು ಆರೆಂಜಸ್ ಆಪ್ಷನಲ್, ನನಗೆ ಇಷ್ಟ ಆರೆಂಜು. ಒಂದೊಂದು ಟೈಮಿಗೆ ಒಂದೊಂದು ಫ್ರೂಟ್ ನನಗೆ ಇಷ್ಟ ಆಗುತ್ತೆ. ಸೊ ಈಗ ಸದ್ಯದಲ್ಲಿ ಇಷ್ಟ ಇರೋದು ಆರೆಂಜನ್ನೇ ತಿಂತಾ ಇರ್ತೀನಿ. ಇದು ಈವ್ನಿಂಗ್ ನಾನು ವ್ಲಾಗ್ ಎಂಡ್ ಮಾಡಬೇಕಲ್ಲ, ಸೊ ವ್ಲಾಗ್ ಮಾಡ್ತಿದ್ದೀನಿ. ಆ್ಯಂಡ್ ಈವ್ನಿಂಗ್ ಕಾಫಿ ಮಾಡ್ಕೊಳ್ತಿದ್ದೀನಿ ನನಗೆ ಅಂತ. ಫ್ರೆಶ್ ಎಲ್ಲ ಆಗಿಬಿಟ್ಟು ಕಾಫಿ ಮಾಡಲಿಕ್ಕಂತ ಕಿಚನ್ಗೆ ಬಂದಿದ್ದೀನಿ. ಇಲ್ಲಿ ಕಾಫಿ ರೆಡಿ ಆಯಿತು. ಕಾಫಿ ಕುಡಿದಾದ್ಮೇಲೆ ಸ್ವಲ್ಪ ಬಟ್ಟೆ ನಾನು ಮಷಿನ್ಗೆ ಹಾಕಿದ್ದೀನಿ. ಅದನ್ನೀಗ ಡ್ರೈಗೆ ಹಾಕಬೇಕು ಅಷ್ಟೇ. ಇದು ಈವ್ನಿಂಗ್ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಕಾಫಿ ಮಾಡಿಕೊಂಡು ಕುಡಿತಿದ್ದೀನಿ. ಕಾಫಿ ಈಗ ನನಗೆ ಸ್ವಲ್ಪ ಕಾಫಿ ಇಷ್ಟ ಆಗ್ತದೆ. ಬ್ಲ್ಯಾಕ್ ಕಾಫಿ ಎಲ್ಲ ಕುಡಿಯೋಲ್ಲ, ಈ ಥರ ಮಿಲ್ಕ್ ಹಾಕಿನೇ ಕುಡಿಯೋದು, ಬಟ್ ಶುಗರ್ ಹಾಕಲ್ಲ. ನೋಡಿ ಬಟ್ಟೆ ಎಲ್ಲ ಮಷಿನ್ಗೆ ಹಾಕಿದ್ದೆ. ಇದನ್ನೀಗ ಡ್ರೈ ಮಾಡಲಿಕ್ಕೆ ಹೊರಗೆ ಹಾಕ್ತೀನಿ. ಸ್ವಲ್ಪ ಬಿಸಿಲು ತಾಗಿದ್ರೆ ಒಳ್ಳೆಯದಲ್ಲ ಬಟ್ಟೆಗೆ, ಅದರಲ್ಲಿ ಡ್ರೈ ಆಗುತ್ತೆ, ಬಟ್ ಆದ್ರೂ ನಾನು ಬಿಸಿಲಿಗೆ ಹಾಕ್ತೀನಿ ಬಟ್ಟೆಯನ್ನು. ಸೊ ಇಷ್ಟೇ. ಇದೊಂದು ಸ್ಮಾಲ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.